1 ಕಪ್ ರವೆ ಇದ್ದರೆ ಸಾಕು, ಜಸ್ಟ್ 10 ನಿಮಿಷದಲ್ಲಿ ಮಾಡ್ಕೋಬೋದು ಈ ಆರೋಗ್ಯಕರವಾಗಿರುವಂತಹ ಬ್ರೇಕ್ಫಾಸ್ಟ್ ರೆಸಿಪಿ. ಸೊ ಮೊದಲಿಗೆ ನಾನಿಲ್ಲಿ 1 ಕಪ್ ಆಗುವಷ್ಟು ಚಿರೋಟೆ ರವೆ ತೊಗೊಂಡಿದ್ದೀನಿ. ಇದನ್ನು ಕ್ಲೀನಾಗಿ ತೊಳ್ಕೊಂಡು ಒಂದು 10 ನಿಮಿಷ ನೆನೆಯೋದಕ್ಕೆ ಬಿಡ್ತಿದ್ದೀನಿ. ಅದೇ ಕಪ್ಪಿಲಿ ಅರ್ಧ ಕಪ್ ಆಗುವಷ್ಟು ಗಟ್ಟಿ ಅವಲಕ್ಕಿ ಕೂಡ 10 ನಿಮಿಷ ನೆನೆಯೋದಕ್ಕೆ ಬಿಡ್ತಿದ್ದೀನಿ. 1 ಕಪ್ ರವೆ ಅರ್ಧ ಕಪ್ ಆಗುವಷ್ಟು ಅವಲಕ್ಕಿ ತೊಗೊಂಡಿದ್ದೀನಿ. 10 ನಿಮಿಷ ಆದಮೇಲೆ ಎರಡೂ ಸೇರಿಸಿ ಇಲ್ಲಿ ಮಿಕ್ಸಿಯಲ್ಲಿ ಸೇರಿಸ್ತಿದ್ದೀನಿ. ಅರ್ಧ ಕಪ್ ಆಗುವಷ್ಟು ಮೊಸರು, ರುಚಿಗೆ ತಕ್ಕಷ್ಟು ಉಪ್ಪು, 1 ಚಮಚ ಸಕ್ಕರೆ ಹಾಕೊಂಡು ಸ್ಮೂತಾಗಿ ರುಬ್ಕೊಂಡು ತೊಗೋಬೇಕು. ಇದು ಜಾಸ್ತಿ ಗಟ್ಟಿಯಾಗಿರಬಾರ್ದು. ನಾರ್ಮಲ್ ಆಗಿ ದೋಸೆ ಹಿಟ್ಟು ಯಾವ ರೀತಿ ಇರುತ್ತೆ ನೋಡಿ ಅದೇ ರೀತಿ ಆಗಿರಬೇಕು. ಒಂದು ಸ್ವಲ್ಪನೇ ಅಂದರೆ 1-2 ಚಿಟಿಕೆ ಆಗುವಷ್ಟು ಅಡುಗೆ ಸೋಡಾ ಹಾಕ್ಕೊಂಡಿನಿ. ಇವಾಗ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಈ ದೋಸೆ ತವಾ ಬಿಸಿ ಆಗಿದೆ. ಇವಾಗ ಬಿಸಿ ಆದಮೇಲೆ ಒಂದು ಸ್ವಲ್ಪನೇ ಈ ರೀತಿ ಬ್ರಷ್ಲಿಂದ ಎಣ್ಣೆ ಹಚ್ಕೊಂಡು ತಗೋಬೇಕು. ನೋಡಿ ಈ ರೀತಿ ಇಲ್ಲೇನಿಲ್ಲ, ನಾರ್ಮಲ್ ಆಗಿ ನಾವು ದೋಸೆ ಯಾವ ರೀತಿ ಮಾಡ್ಕೊತೇವೆ ನೋಡಿ ಅದೇ ರೀತಿ ಮಾಡ್ಕೋಬೋದು ನೀವು. ಇಲ್ಲಿ ನೋಡಿ ಎಷ್ಟು ಸರಿಯಾಗಿ ಬಂದಿದೆ. ಜೇನುಗೂಡು ಯಾವ ರೀತಿ ಇರುತ್ತೆ ನೋಡಿ ಅದೇ ರೀತಿಯಾಗಿ ಬರುತ್ತೆ. ಇಲ್ಲಿ ನೀವು ಬೇಕಿದ್ರೆ 2 ಸೈಡಿನ ಬೇಯಿಸ್ಕೋಬೋದು, ಅಥವಾ ಬೇಡ ಅನ್ನೋದಾದರೆ ಒಂದೇ ಸೈಡಿನ ಕೂಡ ಬೇಯಿಸ್ಕೋಬೋದು. 2 ಸೈಡಿನ ಬೇಯಿಸ್ಕೊಂಬೋದಾದರೆ ಮೇಲೆ ಒಂದು ಹನಿ ಎಣ್ಣೆನ ಒರೆಸಿ ಮತ್ತು ಕೆಳಗಡೆ ಕೂಡ 1 ನಿಮಿಷ ಆಗೋ ತನಕ ಬೇಯಿಸ್ಕೊಂಡು ತೊಗೊಂಡ್ರೆ ನೋಡಿ ಎಷ್ಟು ಸರಿಯಾಗಿ ಕಾಣ್ತಿದೆ ಅಲ್ವಾ. ತುಂಬಾ ರುಚಿಯಾಗಿ ಬರುತ್ತೆ, ಬೆಣ್ಣೆ ಥರ ಬರುತ್ತೆ. ಇದು ತುಂಬಾ ಹೆಲ್ದಿ ಆಗಿರುವಂತಹ ಬ್ರೇಕ್ಫಾಸ್ಟ್ ರೆಸಿಪಿ ಮತ್ತು ಎಷ್ಟು ಸರಳವಾಗಿ ಮಾಡ್ಕೋಬೋದಲ್ವಾ. ಓಕೆ, ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು.